ಬೆಂಗಳೂರಿನಲ್ಲಿ ಟೆಕ್ಕಿ ಶರ್ಮಿಳಾ ಅವರನ್ನು ಕೊಲೆ ಮಾಡಲಾಗಿತ್ತಲ್ಲ, ಅವನು ಯಾರೋ ಒಬ್ಬ ಹುಚ್ಚ, ಅವನು ಆಕೆಯ ಬೆನ್ನು ಬಿದ್ದಿದ್ದ, ಹೋದ ಮನೆಗೆಲ್ಲ ಬೆಂಕಿ ಇಟ್ಟ, ಆಕೆಯನ್ನು ಕೊಂದೇ ಬಿಟ್ಟ. ಅವನ ಹೆಸರು ನೋಡಿ, ಕರ್ನಲ್ ಕುರೈ. ಅವನಿಗೊಂಥರ ಈ ಹುಚ್ಚುತನ ಇತ್ತಂತ ಅವನಿಗೆ, ಅವಳನ್ನು ಹಾಳು ಮಾಡಬೇಕು ಅಂತ. ಹಿಂಗಾಗೇ ಅವನು ಆಕೆಯನ್ನು ಕೊಂದೇ ಬಿಟ್ಟ. ಕೇರಳ ಮೂಲದವನು, ಆಕೆ ಪ್ರತಿರೋಧ ಒಡ್ಡಿದ್ಲು. ಆ ಸಂದರ್ಭದಲ್ಲಿ ಮರ್ಡರ್ ಮಾಡ್ದ. ಮೊದಲು ಹೊಡೆದ ಬಡದ, ಆಮೇಲೆ ಕತ್ತಿಸಿಕ್ಕದ, ಕೊಲೆ ಮಾಡ್ದ. ಈಗ ಎಲ್ಲ ವಿಚಾರಗಳನ್ನು ಕೂಡ ಬಾಯ್ಬಿಟ್ಟಿದ್ದಾನೆ. ನೋಡಿ ಅವನು ಇರೋದು, ನೋಡಿ ಅವನು. ಯಾವಾಗ ಆಕೆ ಕೂಗು ಹಾಕಿದ್ಲಲ್ಲ, ಕೂಗಕ್ಕೆ ಶುರು ಮಾಡಿದ ತಕ್ಷಣವೇ ಆಕೆಯ ಬಾಯನ್ನು ಒತ್ತಿ ಹಿಡ್ದ. ಆಕೆ ಕೆಳಗಡೆ ಬಿದ್ದಲು. ಜೊತೆಗೆ ಟಿಶ್ಯೂ ಪೇಪರನ್ನ ಹಾಸಿಗೆ ಮೇಲಿಟ್ಟು ಬೆಂಕಿ ಹಾಕಿದ. ಬೆಂಕಿ ಹಾಕಿ ಅಲ್ಲಿಂದ ಪರಾರಿಯಾಗಿದ್ದ. ಸೊ ಇದು ಈಗ ಹಲವಾರು ವಿಚಾರಗಳು ಹೊರಗಡೆ ಬಂದಿವೆ. ಹೋದ ಜೀವ ಹೋಯಿತು ಅಂದರೆ ಈ ರೀತಿ ತಪ್ಪು ಮಾಡುವಂಥವ್ರಿಗೆ ಭಯವೇ ಇಲ್ವಲ್ಲ ಅಂತ. ಯಾವ ನಂಬಿಕೆ ಮೇಲೆ ಎಲ್ಲೆಲ್ಲಿಂದಲೋ ಹೆಣ್ಣುಮಕ್ಕಳು ಬಂದು ಕೆಲಸ ಮಾಡಬೇಕು?